ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲಿ ಪಕ್ಷಿಗಳು ಹಾಗೂ ನವಿಲಿನ ಸಂಖ್ಯೆ ಹೆಚ್ಚಾಗಿದೆ. ಇದು ಪಕ್ಷಿ ಪ್ರಿಯರಿಗೆ ಸಂತಸದ ವಿಚಾರ. ಇನ್ನು ಪ್ರಕೃತಿ ಸಮತೋಲನ ಕಾಯ್ದುಕೊಳ್ಳುವ ವಿಚಾರದಲ್ಲೂ ಉತ್ತಮ ಬೆಳವಣಿಗೆ. ಈ ಕುರಿತ ಒಂದು ವಿವರ ನಿಮ್ಮ ಮುಂದೆ. ಮುಂಗಾರು ಆರಂಭಗೊಂಡಿರೋ ಈ ಹೊತ್ತಿನಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಬಯೋಪಾರ್ಕ್ನಲ್ಲಿ ಹಕ್ಕಿಗಳ ಕಲರವು ಜೋರಾಗಿದೆ. ವಿವಿ 1100 ಎಕರೆ ಪ್ರದೇಶದ ವಿಶಾಲವಾದ ಕ್ಯಾಂಪಸ್ ಹೊಂದಿದೆ. ಅದರಲ್ಲಿ 840 ಎಕರೆ ಪ್ರದೇಶದಲ್ಲಿ ಜೀವ ವೈವಿಧ್ಯತೆಯ ಸಣ್ಣ ಕಾಡೊಂದು ತಲೆ ಎತ್ತಿರೋ ಕಾರಣ ಇದು ಹಕ್ಕಿಗಳ ಆವಾಸ ಸ್ಥಾನ ಆಗಿದೆ. ಜೊತೆಗೆ ಸೌಂದರ್ಯಕ್ಕೆ ಹೆಸರಾದ ನವಿಲುಗಳ ಸಂತಾನವೂ ಹೆಚ್ಚಿದೆ. ಜೀವವೈವಿಧ್ಯತೆಯ ಈ ಕಾಡಿನಲ್ಲಿ ನಿತ್ಯ ಹರಿದ್ವರ್ಣದ ಕಾಡಿನ ಮರಗಳಿವೆ. ಈ ಹಸಿರು ಬನದಲ್ಲಿ ಹಕ್ಕಿಗಳ ಕಲರವ, ಚಿಟ್ಟೆಗಳ ಹಾರಾಟ ನೋಡುವುದು ಕಣ್ಣಿಗೆ ಹಬ್ಬ. ಇವುಗಳಿಗೆ ಆಹಾರವನ್ನು ಒದಗಿಸಲು ಗಿಡಗಂಟೆಗಳ ನಡುವೆ ಕೀಟ ಪ್ರಪಂಚವಿಲ್ಲಿದೆ. ಒಟ್ಟಾರೆ ಇಲ್ಲಿ 67 ಬಗೆಯ ಚಿಟ್ಟೆಗಳು, 74 ಬಗೆಯ ವಿಭಿನ್ನ ಪಕ್ಷಿ ಸಂಕುಲ, 4 ಲಕ್ಷಕ್ಕೂ ವೈವಿಧ್ಯಮಯ ಸಸ್ಯ ಸಂಕುಲ ತೊರೆ ಇದೆ. ಈ ಪೂರಕ ವಾತಾವರಣದಲ್ಲಿ ಕಳೆದ 3 ವರ್ಷದ ಹಿಂದೆ 3 ಇದ್ದ ನವಿಲು ತಮ್ಮ ಸಂಖ್ಯೆಯನ್ನ 200ಕ್ಕೆ ಹೆಚ್ಚಿಸಿಕೊಂಡಿದೆ. ಸ್ಟ್ಯಾಂಡಿಂಗ್ ಟ್ರೀಸ್ 54 tons of carbon was sinking here 8 years back. ಹಾಗಂದರೆ 200 tons of carbon dioxide. That carbon dioxide is one of the greenhouse gas. ಅದು ಟೆಂಪ್ರೇಚರ್ ರೈಸ್ ಆಗೋಕ್ಕೆ ಒನ್ ಆಫ್ ದ ಮೇಜರ್ ಇದು ಕಾರಣವಾಗಿರುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ನ ಇಲ್ಲಿ ಗಿಡಗಳು ಸಿಂಕ್ ಮಾಡ್ತಾ ಇದೆ. ಸೊ ದಟ್ ಪೊಟೆನ್ಷಿಯಲ್ಲು 54 tons ಆಫ್ ಕಾರ್ಬನ್ ಪರ್ ಹೆಕ್ಟೇರ್ ಇತ್ತು. ಈಗ ಅದು ಇನ್ನೂ ಇನ್ಕ್ರೀಸ್ ಆಗ್ತಾ ಇದೆ. ಈಗ 62 tons ಆಫ್ ಕಾರ್ಬನ್ ಆ್ಯಂಡ್ 250 tons ಆಫ್ ಕಾರ್ಬನ್ ಡೈಆಕ್ಸೈಡ್ ಈ ಸಿಂಕಿಂಗ್ ಪೊಟೆನ್ಷಿಯಲ್ ಇಸ್ ದೇರ್ ಫಾರ್ ದ trees in the biopark of Bangalore University. ಇಲ್ಲಿನ ಹಕ್ಕಿಗಳಿಗೆ ಹಣ್ಣುಗಳನ್ನು ಒದಗಿಸಲು ಹಲವು ಕಾಡು ಮರಗಳಿವೆ. ಜೊತೆಗೆ ವಾಸಿಸಲು ಯೋಗ್ಯವಾದ ಸ್ಥಳವಿದ್ದು ಇಲ್ಲಿ ನಗರ ಪ್ರದೇಶದ ಗಲಾಟೆ ಇಲ್ಲ. ವಿಕಿರಣ ಸೂಸುವ ಮೊಬೈಲ್ ಟವರ್ಗಳಿಲ್ಲ. ಹಕ್ಕಿಗಳಿಗೆ ಸಿಗುವ ಹಣ್ಣು ಅಥವಾ ಬೀಜಗಳಿಗೆ ಯಾವುದೇ ರಾಸಾಯನಿಕದ ಸಿಂಪಡಣೆ ಇಲ್ಲ. ಹೀಗಾಗಿ ಪಕ್ಷಿ ಸಂಕುಲದ ಸುರಕ್ಷಿತ ಪ್ರದೇಶ ಅಂತ ಭಾವಿಸಿದೆ. Birds are migrating and we have small water bodies, ponds inside the campus. ಈ ವಾಟರ್ ಬಾಡೀಸ್ ಎಲ್ಲ ಸುತ್ತಮುತ್ತ ವೆಟ್ಲ್ಯಾಂಡ್ ಬರ್ಡ್ಸ್ ಐಡೆಂಟಿಫೈ ಮಾಡಿದ್ವಿ. ಅರೌಂಡ್ 74 ವೆಟ್ಲ್ಯಾಂಡ್ ಬರ್ಡ್ಸ್ ಆ್ಯಂಡ್ ದಿ ಅದರ್ ಬರ್ಡ್ಸ್ ಇಲ್ಲಿ ವಿ ಹ್ಯಾವ್ ರೆಕಾರ್ಡೆಡ್. ಟು ನೇಮ್ ಒನ್ ಆರ್ ಎ ಫ್ಯೂ of these birds, we have the birds like common rose finch, Plitz reed warbler, and brown shrike, that is winter migrator, winter visitor. ನವಿಲಿದೆ, ಕೆಲವು ಗಿಣಿಗಳು, ಒಳ್ಳೆ ಪಕ್ಷಿಗಳಿದೆ, ಚೆನ್ನಾಗಿದೆ. ಬಟ್ ಒಳ್ಳೆ ಮರಗಳು, ವಾತಾವರಣ, ಗಿಡ ಹಾಕಿದೆ. ನಮ್ಮ ಸಿದ್ದಪ್ಪ ವೈಸ್ ಚಾನ್ಸಲರ್ ಇದ್ದರು, ಒಳ್ಳೆ ಗಿಡ ಹಾಕಿದ್ರು, ಒಳ್ಳೆ ಕಾಡು ಬೆಳೆಸ್ತಾರೆ. ಒಂದು ವಾತಾವರಣ ಚೆನ್ನಾಗಿದೆ, ಖುಷಿ ಆಗುತ್ತೆ. ಸಂಜೆ ಆದಮೇಲೆ ಒಂದು 5 ಗಂಟೆ 6 ಗಂಟೆ ವಾಕ್ ಮಾಡೋಕ್ಕೆ ಭಾಳ ಚೆನ್ನಾಗಿದೆ. ಆಫೀಸ್ ಮುಗಿಸ್ಕೊಂಡು ಬಂದು ಒಂದು 1 hour ಕೂತ್ಕೊಂಡು ಹಿಂಬೆಳಗ್ಗೆ ಒಂದು ಕೆರೆ ಇದೆ ಬ್ಯಾಕ್ ಸೈಡಲ್ಲಿ, ತುಂಬ ಚೆನ್ನಾಗಿದೆ. ಒಳ್ಳೆ ನೀರು ತುಂಬಿಕೊಂಡಿದೆ, ಚೆನ್ನಾಗಿದೆ ಮೇಡಮ್ ಕೆರೆಗಳೆಲ್ಲ. ಈ ಕಾಡಿನಲ್ಲಿ ನಗರ ಪ್ರದೇಶಕ್ಕಿಂತ 2 ಡಿಗ್ರಿಯಷ್ಟು ತಾಪಮಾನ ಕಡಿಮೆ ಇರುತ್ತೆ. ಇಂಥ ವಾತಾವರಣವನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ಈ ದಿಶೆಯಲ್ಲಿ ಸಮೀಪದಲ್ಲಿ ಇರುವ ವಸತಿ ಪ್ರದೇಶಗಳು ಕೂಡ ಪ್ರಕೃತಿ ಪ್ರಿಯರು ಎಂಬ ಅಂಶ ಸಹಾಯಕ. ಬೆಂಗಳೂರು ವಿಶ್ವವಿದ್ಯಾಲಯ ಕೇವಲ ವಿದ್ಯಾಕಾಶಿಯಲ್ಲ, ಸಸ್ಯಕಾಶಿಯೂ ಹೌದು. ಜೀವ ವೈವಿಧ್ಯತೆಯ ಈ ತಾಣ ಪಕ್ಷಿಗಳ ಆವಾಸ ಸ್ಥಾನವೂ ಆಗ್ತಿದೆ. ಹಸಿರು ಉಳಿಸಿ ಪಕ್ಷಿಗಳನ್ನ ಉಳಿಸಿ ಅನ್ನೋದು ಈಗ ನಮ್ಮ ಮಂತ್ರವಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ CN ಜೊತೆ ಶಶಿರೇಖಾ, ಸುದ್ದಿ ಟಿವಿ ಬೆಂಗಳೂರು.